ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕೃತ ಕೀ ಉತ್ತರಗಳು ಬಂತು. ಸೊ ನಾವುಗಳು ಕೂಡ ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ದೀವಿ. ಸೊ ಪ್ರೊವಿಸ್ನಲ್ನ ಎಕ್ಸಾಮ್ ಡೇಟ್ಗೆ 2 ಅಂತ ಹೇಳಿದ್ದೀವಿ. ಇವಾಗ 3 ಗ್ರೇಸ್ ಮಾರ್ಕ್ಸು ಬಂದಿದೆ. ಸೊ ಇವಾಗ ಪರಿಷ್ಕೃತ ಕೀ ಉತ್ತರಗಳು ಬಂದ ಮೇಲೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಒಂದು. ಸೊ ಫಸ್ಟ್ ಆಫ್ ಆಲ್ ಲಿಂಕನ್ನೇ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವುಗಳು ಕೂಡ ಹೋಗಿ ರಿವೈಸ್ಡ್ ಕೀ ಆನ್ಸರನ್ನು ನೋಡಿಕೊಂಡು ನಿಮ್ಮದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ. ಇನ್ನು ಮುಂದೆ ಏನು, ಪರಿಷ್ಕೃತ ಕೀ ಉತ್ತರಗಳ ಬಂದ ನಂತರ ಮುಂದೆ ಬರ್ತಕ್ಕಂಥದ್ದೇ ಕಟಾಪ್ ಬರ್ತದೆ. ಹಾಗಾದರೆ ಕಟಾಪ್ ಯಾವಾಗ ಬರ್ಬೋದು? ಸೊ ಕಳೆದ 2024 ವರ್ಷದಲ್ಲಿ ನಾವು ನೋಡಿದಾಗ ಪ್ರೊವಿಸ್ನಲ್ ಕೀ ಆನ್ಸರ್ ಬಂದುಬಿಟ್ಟು ಒಂದು 30 ದಿನದಲ್ಲಿ ಏನು ಮಾಡಿದರು, ರಿಸಲ್ಟನ್ನು ಅನೌನ್ಸನ್ನು ಮಾಡಿದರು. ಸೊ ಇವಾಗ ಪ್ರೊವಿಸ್ನಲ್ ಕೀ ಆನ್ಸರು 12 ನವಂಬರ್ಗೆ ಬಂದಿದೆ. ಸೊ ನಾವೇನು ಹೇಳ್ಬೋದು, ಅಪ್ರಾಕ್ಸಿಮೇಟ್ಲಿ ಸುಮಾರು ಒಂದು ಅಂದಾಜು ಊಹೆ ಡಿಸೆಂಬರ್ 10ರಿಂದ 20ರ ಒಳಗಡೆ ಖಂಡಿತವಾಗಿ ಕೆಸೆಟ್ 2025ರ ಕಟಾಪ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗಾದರೆ ಈ ವರ್ಷದ ಕಟಾಪ್ ಹೆಚ್ಚು ಕಡಿಮೆ? ಸೊ ಅದನ್ನು ಕೂಡ ನಾನು ಹಾಕಿದ್ದೆ. ಸೊ ನೋಡಿದರೆ ಈ ವರ್ಷದ ಕಟಾಪ್ ಹೆಚ್ಚಾಗ್ತಕ್ಕಂಥ ಸಂಭಾವನೆ ತುಂಬಾ ಇದೆ. ಯಾಕಂದರೆ ಕಡಿಮೆ ಅಂತಕ್ಕಂಥ ಸಾಧ್ಯತೆ ಇಲ್ಲ. ಏಕೆಂದರೆ ಫಸ್ಟ್ ಪೇಪರಲ್ಲೇ ಎಲ್ಲರಿಗೂ 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಮತ್ತು ಕಳೆದ ಸಾಲಿನ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಈ ಸರಿ ಕೆಸೆಟ್ನ ಪ್ರಶ್ನೆ ಪತ್ರಿಕೆಗಳು ಈಸಿ ಇತ್ತು. ಕೆಲವು ವಿಷಯಗಳಲ್ಲಿ ಬಹಳ ಡೆಪ್ತಾಗಿ ಕೇಳಿದರು. ಏಕೆಂದರೆ ಪಿ ಜಿ ಅಂದರೆ ಅಷ್ಟು ಒಂದು ಆಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇರುವುದು ಸಹಜ, ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಪರಿಷ್ಕೃತ ಕೀ ಉತ್ತರವನ್ನು ಬಿಟ್ಟಿದ ಮೇಲೆ ನಿಮಗೆ ಡಿಸೆಂಬರ್ 10ರಿಂದ 20ರ ಒಳಗಡೆ ಕೆಸೆಟ್ನ ಒಂದು ಕಟಾಪ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಖಂಡಿತವಾಗಿ ಕೆಸೆಟ್ನ ಒಂದು ಕಟಾಪನ್ನು ತಾವುಗಳು ಕೂಡ ನೋಡಿಕೊಂಡು ಮತ್ತು ಯಾರ್ದೆಲ್ಲ ಕಟಾಪನ್ನು ಚೆನ್ನಾಗಿ ಮಾಡ್ಕೊಂಡಿರಿ ನಿಮ್ಮ ಸ್ಕೋರನ್ನು ಸಹಿತ ಕಮೆಂಟಲ್ಲಿ ಕೊಡಿ. ಸೊ ನಾನು ಕೂಡ ನಿಮಗೆ ನೋಡೋಣ ಯಾರ್ದು, ಯಾಕೆಂದರೆ ನಾನು ಕೂಡ ಅಜ್ಯೂಮ್ ಮಾಡಿದ್ದೀವಿ ಎಷ್ಟು ರಿಸಲ್ಟಲ್ಲಿ ಬರ್ಬೋದು ಕಟಪ್ ಅಂತ. ಸೊ ನೆಕ್ಸ್ಟ್ ಮತ್ತೆ ನಾನು ಕೆಸೆಟ್ಗೆ ಬಂದಾಗ ಅಪ್ಡೇಟ್ಗಳನ್ನು ಕೊಡ್ತೀನಿ. ಸೊ ಇವಷ್ಟು ಈ ವಿಡಿಯೋದಲ್ಲಿ ರಿವೈಸ್ಡ್ ಕೀ ಆನ್ಸರ್ ಬಂದಿದೆ. ಡಿಸೆಂಬರ್ 10ರಿಂದ 20ರ ಒಳಗಡೆ ಖಂಡಿತವಾಗಿ ಕೆಸೆಟ್ನ ಕಟಪ್ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ, ಸೊ ಮತ್ತೆ ಕಟಪ್ ಬಂದರೆ ಮುಂದಿನ ಪ್ರೊಸೆಸ್ ಏನು ಅಂತಕ್ಕದ್ದನ್ನು ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.